ಇನ್ನು ಈ ನಮ್ಮ ಮೆಟ್ರೋ ಅಧಿಕಾರಿಗಳು ಕನ್ನಡ ವಿರೋಧಿ ನಡೆಯನ್ನು ಅನುಸರಿಸ್ತಾ ಇದ್ದಾರಾ? ಹೀಗೊಂದು ಅನುಮಾನ ಮೂಡೋದಕ್ಕೆ ಕಾರಣ ಅವರಿಗೆ ಕನ್ನಡಿಗರು ಬೇಡವಂತೆ ಕೆಲಸಕ್ಕೆ. ಅವರಿಗೆ ಆಂಧ್ರ ತಮಿಳುನಾಡಿಂದನೇ ಬೇಕಂತೆ. ಕರ್ನಾಟಕದಲ್ಲಿ ಇದ್ಕೊಂಡು ಬೆಂಗಳೂರಲ್ಲಿ ಇದ್ಕೊಂಡು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕನ್ನಡದ ಅಭ್ಯರ್ಥಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಾ ಬೇರೆ ರಾಜ್ಯದ ಅಧಿಕಾರಿಗಳು? ಅಲ್ಲಿ ತುಂಬಿರೋರೆಲ್ಲ ಬೇರೆ ರಾಜ್ಯದವರೇ. ಮೆಟ್ರೋ ಆಪರೇಟರ್ ಪೋಸ್ಟ್ಗೆ ಕನ್ನಡಿಗರು ಅರ್ಜಿ ಹಾಕದಂತೆ ಅಪ್ಲಿಕೇಶನಲ್ಲಿ ಹೈದರಾಬಾದ್ ಚೆನ್ನೈ ಮೆಟ್ರೋ ಆಪರೇಟರ್ಗಳು ಅರ್ಜಿ ಹಾಕುವಂತೆ ರೂಲ್ಸ್ ಅಂತ. BMRCL ನೋಟಿಫಿಕೇಷನ್ಗೆ ಮೆಟ್ರೋ ನೌಕರರಿಂದಲೇ ವಿರೋಧ ವ್ಯಕ್ತವಾಗಿದೆ. ಈ ವಿವಾದಾತ್ಮಕ ನಿರ್ಧಾರವನ್ನು ವಾಪಸ್ ಪಡೆಯುವಂತೆ BMRCLಗೆ ಈಗ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ CLಗೆ. ನೋಡಿ ಯಾವ ಇದು ಲೆಕ್ಕ. ನಿಮಗೆ ಇಂಟರ್ವ್ಯೂ ಮಾಡಿ ಅವರು ಅರ್ಹರಲ್ಲ ಅಂತಂದರೆ ಬೇಕಾದರೆ ತೆಗಿಬೋದು ಅಥವಾ ಅವ್ರನ್ನ ಕೆಲಸಕ್ಕೆ ತಗೊಳ್ಳದೇ ಇರ್ಬೋದು. ಬಟ್ ಹೌ ಕಮ್ ಕನ್ನಡಿಗರನ್ನು ನೀವು ಕರ್ನಾಟಕದಲ್ಲಿ ಕೆಲಸಕ್ಕೆ ತಗೊಳ್ಳಲ್ಲ ಅಂತಂದರೆ ಕನ್ನಡ ಪರ ಸಂಘಟನೆಗಳವ್ರು ಏನು ಮಾಡ್ತಾ ಇದ್ದಾರೆ? ಹಾಗಾದರೆ ಈ ಮೆಟ್ರೋದವ್ರದ್ದು ಯಾಕೋ ಅತಿ ಆಯ್ತಪ್ಪ. ಮೆಟ್ರೋ ಟ್ರೈನ್ ಆಪರೇಟರ್ ಪೋಸ್ಟ್ಗೆ ಕನ್ನಡದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕದಂತೆ ಕಠಿಣ ರೂಲ್ಸು ಯಾಕೆ? ಇದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಈಗ ಕನ್ನಡದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕದಂತೆ ಕಠಿಣ ರೂಲ್ಸನ್ನು ತಂದಿರೋದು ಯಾಕೆ ಕನ್ನಡ ವಿರೋಧಿ ನಡೆ ಇವ್ರದ್ದು ಅಂತ? ಎಸ್ಆರ್ವಿಂದ್ ಮೆಟ್ರೋ ಅಧಿಕಾರಿಗಳಿಂದ ಕನ್ನಡ ವಿರೋಧಿ ನಡೆಗೆ ಈಗಾಗಲೇ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಕನ್ನಡದ ಅಭ್ಯರ್ಥಿಗಳನ್ನ ಟಾರ್ಗೆಟ್ ಮಾಡಿದಾರಾ ಎನ್ನುವಂತ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. BMRCL ನಿಂದ 50 ಲೋಕೋ ಪೈಲಟ್ ಅಥವಾ ಟ್ರೈನ್ ಆಪರೇಟರ್ಗಳ ಪೋಸ್ಟ್ಗೆ ಟೆಂಡರ್ ಅಂದ್ರೆ ಅಪ್ಲಿಕೇಶನ್ ಅನ್ನ ಕರೆಯಲಾಗಿದೆ. ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅಂತಂದ್ರೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಲೇಬೇಕಾಗುತ್ತೆ. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಈಗಾಗಲೇ ಇರ್ತಕ್ಕಂತಹ ಲೋಕೋ ಪೈಲಟ್ಗಳು ಪರ್ಮನೆಂಟ್ ಆಗಿರ್ತಕ್ಕಂತಹ ಲೋಕೋ ಪೈಲಟ್ಗಳಾಗಿದ್ದಾರೆ. ಹೀಗಾಗಿ ಇವರು 3 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಹೈದರಾಬಾದ್ ಮೆಟ್ರೋ ಅಥವಾ ಚೆನ್ನೈ ಮೆಟ್ರೋದಲ್ಲಿ ಕೆಲಸವನ್ನ ಮಾಡಿರ್ಬೇಕಾಗುತ್ತೆ. ಯಾಕಂದ್ರೆ ಹೈದರಾಬಾದ್ ಮೆಟ್ರೋ ಹಾಗೂ ಚೆನ್ನೈ ಮೆಟ್ರೋದಲ್ಲಿ ಮಾತ್ರ ಒಂದು ಗುತ್ತಿಗೆ ಆಧಾರದಲ್ಲಿ ಈ ಒಂದು ಲೋಕೋ ಪೈಲಟ್ಸ್ ಗಳಿದ್ದಾರೆ. ಅಂತಹ ಒಂದು ಟ್ರೈನಿ ಆಪರೇಟರ್ಸ್ ಗಳಿಗೆ ಇಲ್ಲಿ ಒಂದು ಕೆಲಸವನ್ನ ನಡೆಯುವಂತಹ ಒಂದು ಕೆಲಸ ಆಗ್ತಾ ಇದೆಯೇ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ BMRCL ನ HR ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಕೂಡ ಮಾಡಿರ್ತಕ್ಕಂತಹ ರೂಲ್ಸ್ ಆಗಿದೆ. ಜೊತೆಗೆ ಕನ್ನಡಿಗರು ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೂಡ ಹಾಕಲಾಗಿದೆ. ಇಲ್ಲಿ ಬಂದು ಕನ್ನಡವನ್ನ ಕಲಿತುಕೊಳ್ಳಲು 1 ವರ್ಷದ ಒಂದು ಅವಕಾಶವನ್ನ ನೀಡಲಾಗಿದೆ ಎಂದು 1 ವರ್ಷದ ಒಳಗೆ ಇವರು ಕನ್ನಡವನ್ನ ಕಲಿತುಕೊಳ್ಬೇಕಾಗುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನ ನೀಡಲಾಗಿದೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಕನ್ನಡಿಗರು ಹೇಳೋದೇನಂತಂದ್ರೆ ಜೊತೆಗೆ BMRCL ನ ಅಧಿಕಾರಿಗಳ ಸಂಘ ಯಾರೆಲ್ಲ ಎಂಪ್ಲಾಯ್ಸ್ ಯೂನಿಯನ್ ಇದೆ ಅದೇ ಕೂಡ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಕನ್ನಡಿಗರಿಗೆ ಇಲ್ಲಿರ್ತಕ್ಕಂತಹ ಜನರಿಗೆ ಇಲ್ಲಿ ಒಂದು ಟ್ರೈನಿಂಗ್ ಅನ್ನ ಕೊಟ್ಬಿಟ್ಟು ನಂತರ ಒಂದು ಅಪಾಯಿಂಟ್ ಅನ್ನ ಮಾಡ್ಕೊಳ್ಳಿ, ಹೊರ ರಾಜ್ಯದವರಿಗೆ ಯಾಕೆ ಇಲ್ಲಿ ಅವಕಾಶವನ್ನ ಕೊಡ್ತಾ ಇದ್ದೀರಾ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ ಕೆಲಸ ಕೊಡಬೇಕು ತಾನೆ. ಇವ್ರೂ ಬೇಕಾದ್ರೆ ಗುತ್ತಿಗೆ ಆಧಾರದಲ್ಲೇ ತೊಗೊಂಡು ಅವ್ರನ್ನ ಟ್ರೈನಿ ಆಪ್ರೇಟರ್ಸ್ ಮಾಡಿಕೊಂಡು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಬೇಕಾದ್ರೆ ನೀವು ತೊಗೋಬೋದಲ್ಲ. ಹಾಗಂತ ಕನ್ನಡಿಗರೇ ಬೇಡ, ತಮಿಳ್ನಾಡವರೇ ಬೇಕು, ಆಂಧ್ರದವರೇ ಬೇಕು, ಹೈದರಾಬಾದವರೇ ಬೇಕು ಅಂತಂದರೆ ಹೆಂಗೆ? ಈ ವಿಚಾರವಾಗಿ ಕನ್ನಡ ಪರ ಸಂಘಟನೆಯವರು ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ವಿವಾದಾತ್ಮಕ ನಿರ್ಧಾರವನ್ನು ವಾಪಸ್ ಪಡೆಯುವಂತೆ BMRCLಗೆ ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ದಾರೆ. ಅಲ್ಲಿನ ಸಿಬ್ಬಂದಿನೇ ಏನು ಕ್ರಮ ತಗೋತಾರೆ ಅಂತಕ್ಕಂಥದ್ದನ್ನು ನೋಡೋಣ.